ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಕಡೆ ಧುಲಾಯಿ ಪಿಟಾಯಿ, ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ FIR. ಎರಡೆರಡು ಕಡೆಯಿಂದ ಇವ್ರ ಮೇಲೆ ದಾಳಿ ನಡೀತಾ ಇದೆ, ಜಿರಳೆಗಳ ಮೇಲೆ. ಒಂದು ಕಡೆ ಇವ್ರನ್ನ ಚೆನ್ನಾಗಿ ಥಳಿಸ್ತಾ ಇದ್ದಾರೆ ಜನ, ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಈ ಸಲ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಸ್ವತಃ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಭಿಜಿತ್ ದೀಪ್ಕೆ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ. ಈತ ಮಕ್ಕಳ ಪ್ರದೇಶದಲ್ಲಿ ಅತಿಕ್ರಮಣವನ್ನು ಮಾಡಿದ್ದಾನೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯನ್ನುಂಟು ಮಾಡ್ತಾ ಇದ್ದಾನೆ. ಜೊತೆಗೆ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ, ಒಬ್ಬ ಶಿಕ್ಷಕನಿಗೆ ಕರ್ತವ್ಯ ನಿಭಾಯಿಸಲಿಕ್ಕೆ ಅಡ್ಡಿಯನ್ನುಂಟು ಮಾಡಿದ್ದಾನೆ ಅನ್ನುವಂಥ ಕೇಸನ್ನು ಹಾಕಿದ್ದಾನೆ. ಆತನ ಹೆಸರು ಸೈಯದ್ ಸಂಶುದ್ದೀನ್ ಬಾನೋ ಅಂತ. ಈ ಅಭಿಜಿತ್ ದೀಪ್ಗೆ ಬೇರೆ ಎಲ್ಲರೂ ಹೋದ್ರೆ ನಡೀತಿತ್ತು, ಈ ಮುಸಲ್ಮಾನರ ಶಾಲೆಗೆ ಹೋಗ್ಬಿಟ್ಟಿದ್ದಾನೆ. ಇವನು ಉರ್ದು ಶಾಲೆಗೆ ಹೋಗಿದ್ದಾನೆ, ಅಲ್ಲಿ ಹೋಗಿ ಗಲಾಟೆ ಮಾಡಲಿಕ್ಕೆ ಹೋಗಿದ್ದಾನೆ. ಇಲ್ಲಿ ಬಾತ್ರೂಮ್ ಎಲ್ಲಿದೆ, ಟಾಯ್ಲೆಟ್ ಎಲ್ಲಿದೆ, ಬಣ್ಣಕ್ಕೆ ಗೋಡೆಗೆ ಬಣ್ಣ ಯಾಕೆ ಹಚ್ಚಿಲ್ಲ, ಸುಣ್ಣ ಯಾಕೆ ಹಚ್ಚಿಲ್ಲ, ಎಷ್ಟು ಜನ ಮಕ್ಕಳಿದ್ದಾರೆ, ಯಾರು ಪ್ರಿನ್ಸಿಪಾಲ್ರು. ಆತ ಸುಮ್ಮನೆ ಇರೋ ತನಕಿದ್ದಾನೆ. ಆಮೇಲೆ ನಡಿ ನೀವು ಹೊರಗೆ ಅಂತ ಹೇಳ್ತಾನೆ. ಇವನು ಹೊರಗೆ ಹೋಗಲ್ಲ, ನಾನು ಆಡಿಟ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಸರ್ಕಾರ ಏನು ಕೆಲಸ ಮಾಡಿದೆ ನೋಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಹೊರಗೆ ಹೋಗಲಿಲ್ಲ ಅಂದರೆ ನೀನು ಚೆನ್ನಾಗಿ ಥಳಿಸ್ತೇವೆ ನಾವು ಅಂತೇಳಿ. ಇವನು ಗಲಾಟೆ ಮಾಡಿದ ತಕ್ಷಣ ಆತನನ್ನು ಕತ್ತದು ಹಿಡಿದು ತಳ್ಳಿ ಗೇಟಿನಿಂದ ಹೊರಗೆ ಕಳಿಸಿ, ಅದಾದಮೇಲೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈತನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ. ನಿನ್ನೆ ಜೈಪುರದ ಘಟನೆಯನ್ನು ಹೇಳಿದ್ದೆ, ಅಲ್ಲಿಗೆ ಈತ ಸುಧಾರಿಸ್ಕೋತಾನೆ ಅಂತ ಮಾಡಿದ್ದೆ ನಾನು. ಆಶುತೋಷ್ ರಾಂಕ ಈತ ರಾಜಸ್ಥಾನವನ್ನು ತನ್ನ ಪೃಷ್ಠಭೂಮಿಯನ್ನಾಗಿ ಮಾಡ್ಕೊಂಡಿದ್ದಾನೆ ಅಂತ ಈಗಾಗಲೇ ನಿಮ್ಗೆ ಹೇಳಿದ್ದೆ. ಇವ್ರದ್ದೆಲ್ಲರದು ರಾಜಕೀಯ ಅಜೆಂಡಾ ಇದೆ. ಇವರೆಲ್ಲರೂ ಕೂಡ ದೇಶದ ಈಗಿರುವಂಥ ಆಡಳಿತಾತ್ಮಕವಾದ ವ್ಯವಸ್ಥೆಯನ್ನು ವಿಚ್ಛಿದ್ರಗೊಳಿಸಬೇಕು ಅನ್ನುವಂಥ ಆಲೋಚನೆ ಇದೆ. ಜೊತೆಗೆ ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸ್ಬೇಕು ಅನ್ನೋದು ಇವ್ರ ಹಿಡನ್ ಅಜೆಂಡಾ. ಈತ ಇವತ್ತು ನಿನ್ನೆ ಭಾನುವಾರ ದಿವಸ ಜೋಧ್ಪುರ್ಗೆ ಹೋಗಿದ್ದ. ಜೋಧ್ಪುರ್ನಲ್ಲಿ ಈತ ಬರ್ತಾನೆ ಅಂತ ಮುಂಚೆ ತಿಳಿಸಿದ್ರಿಂದ ಅಲ್ಲೆಲ್ಲ ಪೊಲೀಸರು ಸೇರಿಕೊಂಡಿದ್ದರು, ಒಂದಷ್ಟು ಜನ ABVP ಕಾರ್ಯಕರ್ತರಿದ್ದರು, ಶಾಲೆಯ ಆಡಳಿತ ಮಂಡಳಿಯವರಿದ್ದರು. ಇವ್ರು ಬರ್ತಾರೆ, ಬಂದು ನಾವಿದ್ರ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತಾರೆ. ಇಲ್ಲಿ ಮಾಡೋ ಅಗತ್ಯ ಇಲ್ಲ ಅಂತ ಅಲ್ಲಿರುವಂಥ ಆಡಳಿತ ಮಂಡಳಿ ಹೇಳುತ್ತೆ, ನಮ್ಮ ಶಾಲೆಗೆ ಬೇಕಾದಂಥ ಸವಲತ್ತುಗಳಿದ್ದಾವೆ, ನಮ್ಮ ಶಾಲೆಗೆ ನಿಮ್ಮ ಅಗತ್ಯ ಇಲ್ಲ, ನೀವೇನೇನು ಬಂದು ಆಡಿಟ್ ಮಾಡೋ ಅಗತ್ಯ ಇಲ್ಲ ಅಂತ ಅವರು ಸಮಜಾಯಿಷಿ ಕೊಟ್ಟು ಕಳಿಸ್ಲಿಕ್ಕೆ ನೋಡ್ತಾರೆ. ಇವರು ದಬಾಯಿಸ್ಲಿಕ್ಕೆ ಶುರು ಮಾಡ್ತಾರೆ. ಸುಮಾರು ಒಂದು 15ರಿಂದ 20 ಜನ ಇವರು ಕ್ಯಾಮ್ರಾ ಹಿಡ್ಕೊಂಡು PR ಮಾಡುವಂಥವ್ರು, ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು, ಇವ್ರನ್ನೆಲ್ಲ ಕರ್ಕೊಂಬಂದಿರ್ತಾರೆ. ನೋಡೋ ತನಕ ನೋಡ್ತಾರೆ ಚೆನ್ನಾಗಿ. ಆಮೇಲೆ ಥಳಿಸಿ ಹೇಗೆ ಓಡಿಸ್ತಾರೆ ಅಂದರೆ ಪೊಲೀಸರಿಗೆ ಸಾಕಾಗಿ ಹೋಗುತ್ತೆ, ಹೇಗಾದರೂ ಮಾಡಿ ಇದನ್ನು ನಿಭಾಯಿಸೋದು ಹೇಗೆ ಅಂತ. ಅದಾದ ಮೇಲೆ ಮಜಾ ನೋಡಿ. ಮೊದಲು ಅದ್ರ ವಿಡಿಯೋ ನೋಡಿಬಿಡಿ. ವಿಡಿಯೋ ನೋಡಿದ ಮೇಲೆ ಅದ್ರ ಬಗ್ಗೆ ಮುಂದಿನ ವಿಷಯವನ್ನು ಹೇಳ್ತೀನಿ. मेरी बात आप बात सुनिए, मेरी बात सुनिए, हमारा प्लान एक मेरी बात सुनिए, आप मेरी बात सुनिए सर, मेरी बात सुनो, एक बात मेरी बात सुनो. ಅದಾದ ಮೇಲೆ ACP ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಹೌದು, ಇವರು ಅತಿಕ್ರಮಣದಿಂದ ಸ್ಕೂಲ್ನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಶಾಲೆಯ ಆಡಳಿತ ಮಂಡಳಿ ಅದಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ. ಹೀಗಾಗಿ ಸಣ್ಣ ಮಟ್ಟದ ಸಂಘರ್ಷ ಆಗಿದೆ. 7 ಜನರನ್ನ ಆಮ್ ಆದ್ಮಿ ಪಾರ್ಟಿ ಕೆಲಸಗಾರರು ಅಂತ ಕಾರ್ಯಕರ್ತರು ಅಂತ ಹೇಳ್ಕೊಂಡವ್ರನ್ನ ಈಗ ನಾವು ಡಿಟೇನ್ ಮಾಡಿದ್ದೀವಿ ಅಂತ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇವರ ಗೂಂಡಾಗಿರಿ ಹೇಗಿದೆ ಅಂತ ನೋಡಿ. ನಿನ್ನೆ ಇವರು ಜೈಪುರದಲ್ಲಿ ಗಲಾಟೆ ಮಾಡಿದ್ರಲ್ಲ, ಅಲ್ಲಿ ಒಬ್ಬ ಲೀಡರ್ ಇದ್ದ. ಆತ ಒಂದು ಪೆಟ್ರೋಲ್ ಬಂಕಿಗೆ ಮಗುವನ್ನು ಕೂಡಿಸ್ಕೊಂಡು, ಸಣ್ಣದೊಂದು 2.5-3 ವರ್ಷದ ಮಗುವನ್ನು ಕರ್ಕೊಂಡು ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಹೋಗಿಸ್ತಾನೆ. ಅಲ್ಲಿ ಇವರು ಕಾದು ಕೂತ್ಕೊಂಡಿರ್ತಾರೆ. ಯಾರು ಈ ಚೇಲಾಗಳು ಇರ್ತಾರಲ್ಲ, ಆಶುತೋಷ್ ರಾಂಕನ ಚೇಲಾಗಳು, ಪೆಟ್ರೋಲ್ ಊರು ಹೊರಗಡೆ ಒಂದು ಜಾಗದಲ್ಲಿ ಕಾದು ಕೂತಿರ್ತಾರೆ. ಈತ ಸ್ವಾಭಾವಿಕವಾಗಿ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಅಲ್ಲಿ ಹೋಗ್ತಾನೆ. ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಆತನ ಮೇಲೆ ಗ್ಯಾಂಗ್ವಾರ್ ರೀತಿಯಲ್ಲಿ ದಾಳಿ ಮಾಡುವ ಪ್ರಯತ್ನ ಮಾಡ್ತಾರೆ. ಆವಾಗ ಈತ ನೇರವಾಗಿ ಹೋಗಿ ಜೈಪುರ್ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರ ಮೇಲೆ SC/ST ಆ್ಯಕ್ಟ್ ಪ್ರಕಾರ ಕಂಪ್ಲೇಂಟನ್ನು ದಾಖಲುಗೊಳಿಸಿದ್ದಾನೆ. ಏನೇನು ನಡೀತಾ ಇದೆ, ಎಂಥ ಅರಾಜಕತೆ ನನಗೆ ಹೇಳಲಿಕ್ಕಿದು. ಒಂದು ಬೇಸರ ಆಗತ್ತೆ. ಎರಡನೇದ್ದು, ಒಂದು ಸರ್ಕಾರ ಇದ್ದ ಸಂದರ್ಭದಲ್ಲಿ ಸರ್ಕಾರವೇ ಕೈಗೊಳ್ಳಬೇಕಾದಂಥ ತೀರ್ಮಾನಗಳನ್ನು ಜನ ಕೈ ತಗೊಂಡು ಈ ರೀತಿಯಾದಂಥ ತೀರ್ಮಾನ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆಯಲ್ಲ ಅಂತ. ಜನ ಯಾವಾಗ ಈ ರೀತಿ ಕಾನೂನನ್ನು ಕೈಗೆ ತಗೋತಾರೆ ಅಂತಂದರೆ, ನಾನು ಹೇಳ್ತಾ ಇರೋದು ಈ ರೀತಿ ಬರ್ತಾ ಇರೋಂಥ ರೌಡಿಗಳನ್ನ ತಡಿತಾ ಇರೋದು ಹೇಗೆ ಅಂತಂದರೆ, ಯಾವಾಗ ಸರ್ಕಾರ ಇವರಿಗೆ ಕ್ಷಮೆಯನ್ನು ಮಾಡ್ತೀನಿ ಅಂತ ಹೇಳುತ್ತೋ, ಯಾವಾಗ ಕೋರ್ಟು ಇಲ್ಲ ಇವರು ಫಸ್ಟ್ ಟೈಮ್ ಅಫೆಂಡರ್ಸ್, ಇವರು ಮೊದಲೇ ಸಲ ಈ ರೀತಿ ತಪ್ಪು ಮಾಡಿದರೆ ಅವ್ರನ್ನ ಕ್ಷಮಿಸ್ಬಿಡಿ ಅಂತ ಹೇಳೋದು, ಈ ರೀತಿ ಮಾಡಿದಾಗ ಜನರಲ್ಲಿ ಒಂದು ರೀತಿಯ ಹತಾಶೆ ಉಂಟಾಗತ್ತೆ.
ಏನಪ್ಪ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನೋಡಿದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಜಿರ್ಲೆ ಅಂತ ಇವ್ರನ್ನ ಉಲ್ಲೇಖ ಮಾಡಿದ್ರು ಅವರೇ ಇವರು ಜಿರ್ಲೆ ಹೆಸರಲ್ಲಿ ಪಾರ್ಟಿ ಕಟ್ಕೊಂಡು ಪೊಲೀಸರನ್ನ ಸೈನಿಕರನ್ನ ಯೋಧರನ್ನ ಹೊಡೆದಾಗ ಕಾನೂನುಬದ್ಧವಾಗಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಬೇಕು. ನ್ಯಾಯ ತಾನೇ, ನೀವೇ ಯೋಚನೆ ಮಾಡಿ ಹೇಳ್ರಿ ನನಗೆ. ಅದೇ ಕೋರ್ಟ್ ಹೇಳುತ್ತೆ ಇಲ್ಲ ಅವರು ಅಮಾಯಕವಾದ ವಿದ್ಯಾರ್ಥಿಗಳು, ಅವರು ಒಂದು ಸಲ ತಪ್ಪು ಮಾಡಿದ್ದಕ್ಕೆ ಕ್ಷಮಿಸಿಬಿಡಿ ಅಂತ ಸ್ವತಃ ಕೋರ್ಟ್ ಹೇಳಿದಾಗ ಅವ್ರಿಗೇನು ಅನಿಸುತ್ತೆ ಅಂದರೆ ಹಾಗಾದ್ರೆ ನಾವು ಏನು ಮಾಡಿದರೂ ನಡೆಯುತ್ತೆ, ನಾವು ಮಾಡಿದ್ದನ್ನು ಕೋರ್ಟ್ ಕ್ಷಮಿಸತ್ತೆ ಅನ್ನುವಂಥ ಒಂದು ಮನಸ್ಥಿತಿಗೆ ಆ ನಾಯಕರು, ಆ ಕಾರ್ಯಕರ್ತರು, ಆ ಗೂಂಡಾಗಳು ಬರ್ತಾರೆ. ಅವಾಗ ಈ ರೀತಿ ಗ್ಯಾಂಗ್ ವಾರ್ ಮಾಡೋದು, ಶಾಲೆಗೆ ಹೋಗಿ ನುಗ್ಗೋದು. ಇದೇ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ 2012ರಲ್ಲಿ ಮಾಡ್ತಿದ್ರು. ನಿಮ್ಗೆ ನೆನಪಿದೆಯಲ್ಲ ಗೊತ್ತಿಲ್ಲ, ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ದಿಲ್ಲಿಯಲ್ಲಿ ಕಂಡ ಸರ್ಕಾರಿ ಆಸ್ಪತ್ರೆಗೆ ಹೋಗೋನು, ಹೋಗಿ ಅಲ್ಲಿರುವಂಥ ರೋಗಿಗಳಿಗೆಲ್ಲ ತಾಪತ್ರೆ ಉಂಟು ಮಾಡೋನು, ಡಾಕ್ಟ್ರಿಗೆ ಹೋಗಿ ಅಂಗಿ ಹಿಡಿಯೋನು, ಗಲಾಟೆ ಮಾಡೋನು, ಇನ್ನಿಲ್ಲದ ಹಾಗೆ ಅಲ್ಲಿ ಕಿರುಕುಳವನ್ನು ಉಂಟು ಮಾಡಿ ಏನು ನಡೀತಾ ಇದೆ ಇಲ್ಲಿ, ಏನು ವ್ಯವಸ್ಥೆ ಇದು, ನಾನು ಏನಾರ ಅಧಿಕಾರಕ್ಕೆ ಬಂದರೆ ಹೇಗೆ ಮಾಡ್ತೀನಿ ಗೊತ್ತಾ, ಹಾಗೆ ಮಾಡ್ತೀನಿ ಗೊತ್ತಾ ಅಂದ. ಮುಂದೆ ಮಾಡಿದ್ದೇನೆಂದರೆ ಮೊಹಲ್ಲಾ ಕ್ಲಿನಿಕನ್ನು ಮಾಡ್ದ, ದುಡ್ಡನ್ನು ಹೊಡೆದು ಲೂಟಿ ಮಾಡಿಕೊಂಡು ಓಡಿ ಹೋದ. ಇದು ನಮ್ಮ ಕಣ್ಣೆದುರಿಗೆ ಕಣ್ಣಾರೆ ನೋಡಿರುವಂಥ ವಿರೋಧಾಭಾಸದ ಸಂಗತಿ. ಇದು ಜ್ವಲಂತವಾದಂಥ ಸಾಕ್ಷಿ. ಇದು ನಮ್ಮ ಕಣ್ಣೆದುರಿಗೆ. ಈ ಹುಡುಗರು ಅದೇ ಕೆಲಸವನ್ನು ಮಾಡ್ತಾರೆ. ಹುಡುಗರು ಅನ್ಲಿಕ್ಕಾಗಲ್ಲ, ಇವರು ಗೂಂಡಾಗಳಿವರು. ಇವರು ಅದೇ ಕೆಲಸವನ್ನು ಶಾಲೆಯ ಹೆಸರಿನಲ್ಲಿ ಶುರು ಮಾಡಿದ್ದಾರೆ. ನೋಡಿ, ಶಿಕ್ಷಣ ವ್ಯವಸ್ಥೆಗೆ ಸರಿಯಾದಂಥ ಕಾಯಕಲ್ಪ ಆಗಬೇಕು, ಸುಂದರವಾದ ಕಟ್ಟಡ ಇರಬೇಕು, ಒಳ್ಳೆಯ ವಾತಾವರಣ ಇರಬೇಕು, ಸಮವಸ್ತ್ರ ಇರಬೇಕು, ಒಳ್ಳೆಯ ಜ್ಞಾನವಂತ ಶಿಕ್ಷಕರಿರಬೇಕು, ಎಲ್ಲ ಸರಿಯೇ. ಅದನ್ನು ಆಗಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ನೀವು ಅರಾಜಕತೆಯನ್ನು ಮಾಡೋದ್ರಿಂದ ಅದು ಸರಿ ಹೋಗುತ್ತಾ? ಎಷ್ಟು ಶಾಲೆಗೆ ನೀವು ಹೋಗಬಲ್ರಿ? ನಿಮಗೆ ಅಧಿಕೃತತೆಯನ್ನು ಕೊಟ್ಟವ್ರು ಯಾರು? ಈ ರೀತಿ ಹೋಗಲಿಕ್ಕೆ ನುಗ್ಗಲಿಕ್ಕೆ ಒಂದು ಕಮಿಟಿಯನ್ನು ಮಾಡಿ ಸರ್ಕಾರ ಏನಾದರೂ ನೇಮಕಾತಿ ಮಾಡಿ ಇರುವಂಥ ಶಾಲೆಯ ಸಮೀಕ್ಷೆ ಮಾಡ್ಕೊಂಬನ್ನಿ ಅಂತ ಏನಾದರೂ ನೀವು ಅನುಮತಿ ಪಡೆದು ಬಂದಿದ್ದೀರಾ? ಇಲ್ಲ. ನೀವೇ ತೀರ್ಮಾನ ಮಾಡಿದಿರಿ, ನೀವೇ ಗೂಂಡಾಗಳ ಥರ ನುಗ್ತೀರಿ, ನೀವು ಯಾರು ಅಂತ ಗೊತ್ತಿಲ್ಲ, ಹೋಗಿ ಮುಖ್ಯೋಪಾಧ್ಯಾಯರ ಅಂಗಿ ಹಿಡಿತೀರಿ ಅಂದರೆ ಅದು ಹೆಂಗೆ ಒಪ್ಲಿಕ್ಕಾಗತ್ತೆ? ಇವತ್ತೊಬ್ಬ ಉಪದ್ವ್ಯಾಪಿ ಇನ್ನೊಂದು ಅಧಿಕ ಪ್ರಸಂಗದ ಕೆಲಸವನ್ನು ಮಾಡಿದ್ದಾನೆ. ಅದೇನೆಂದರೆ ಈತ ಕೋರ್ಟ್ಗೆ ಹೋಗಿದ್ದಾನೆ. ಈಗ ರಾಜಸ್ಥಾನ್ ಸರ್ಕಾರ ಏನು ಹೇಳಿದೆ, ಯಾವುದೇ ಸಾರ್ವಜನಿಕರು ಶಾಲೆಯ ಆವರಣದಲ್ಲಿ ಹೋಗಬೇಕಾದರೆ ಅಲ್ಲಿಯ ಶಾಲೆಯ ಆಡಳಿತ ಮಂಡಳಿಯ ಅಥವಾ ಶಾಲೆಯ ಮುಖ್ಯಸ್ಥರ ಅನುಮತಿಯನ್ನು ಪಡೆಯಬೇಕು. ಅನಗತ್ಯವಾಗಿ ಪೂರ್ವಾನುಮತಿ ಇರಲಾರದೆ ಕ್ಯಾಮರಾಗಳನ್ನು ಒಯ್ಯುವುದಾಗಲಿ ಅಥವಾ ಶೂಟ್ ಮಾಡುವುದಾಗಲಿ, ಅತಿಕ್ರಮ ಪ್ರವೇಶ ಮಾಡುವುದಾಗಲಿ ನಿಷಿದ್ಧ ಅಂತ ಒಂದು ಸರ್ಕಾರಿ ಆದೇಶ ಇದೆ. ರಾಜಸ್ಥಾನ ಸರ್ಕಾರ ಮಾಡಿದ್ದು ಯೋಗ್ಯವಾದದ್ದು. ಅದು ನಾವು ಖಾಸಗಿ ಶಾಲೆಗೆ ಹೋದರೂ ಕೂಡ ಅನುಮತಿ ಪಡೆದೇ ನಮ್ಮ ಮಕ್ಕಳನ್ನ ಭೇಟಿ ಆಗಬೇಕು, ಅವ್ರು ಕಳಿಸಿರೋ ಹೊರಗೆ ಕರ್ಕೊಂಬರೋಕ್ಕೂ ಇಲ್ಲರಿಲ್ಲ. ಇದು ಇರುವಂಥ ಶಿಸ್ತು, ಅದು ಇದು ನಾವು ಒಪ್ಕೊಳ್ಳೇಬೇಕು. ಇವ್ರು ಹೋಗ್ತಾ ಇರೋ ಸ್ಕೂಲ್ಗಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ, ಸರ್ಕಾರಿ ಶಾಲೆಗೆ ಹೋಗಿ ನುಗ್ತಾರೆ, ಖಾಸಗಿ ಶಾಲೆಗೂ ಹೋಗೋರೇ ಇವರು ನುಗ್ತಾರೆ. ಅದಕ್ಕೆ ಸರ್ಕಾರ ಅದಕ್ಕೊಂದು ಶಿಸ್ತು ಅನ್ನೋದು ಬೇಕಲ್ಲ ಅಂತ ಒಂದು ಆದೇಶ ಮಾಡಿ ಅದರ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಕೋರ್ಟ್ಗೆ ಹೋಗ್ಯಾನೆ. ಶಾಲೆಯ ಒಳಗೆ ಪ್ರವೇಶವಿಲ್ಲ ಅಂತ ಹೇಳೋದು ಇದು ಸಂವಿಧಾನದ ಮೂಲಭೂತ ಹಕ್ಕಿನ ಉಲ್ಲಂಘನೆ. ಅಂದರೆ ಇವರು ಏನು ಬೇಕಾದ್ರೂ ಆಟ ಆಡಲಿಕ್ಕೆ ಅನುಮತಿಯನ್ನು ಈಗ ಕೋರ್ಟ್ನವ್ರು ಕೊಡಬೇಕು. ಕೋರ್ಟ್ ಏನು ಮಾಡಿದೆ, ಕೋರ್ಟ್ ಮೊದಲು ಕೇಸನ್ನು ಅಡ್ಮಿಟ್ ಮಾಡ್ಕೊಂಡ್ಬಿಡ್ತೀಗ. ಮಜಾ ನೋಡಿ, ಇಂಥ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬೇಕು, ಇದನ್ನು ವಿಚಾರಣೆ ತೊಗೊಳಕ್ಕಾಗೋಲ್ಲ, ಯಾಕೆ ಸರ್ಕಾರ ಆದೇಶ ಮಾಡಿದೆ. ಆಮೇಲೆ ಮೇಲ್ನೋಟಕ್ಕೆ ಪ್ರೈಮ ಫಸೆ ಮೇಲ್ನೋಟಕ್ಕೆ ಕಾಣುತ್ತೆ ಯಾವುದೋ ಒಂದು ಸರ್ಕಾರಿ ವ್ಯವಸ್ಥೆ ಅಥವಾ ಯಾವುದೋ ಶಾಲೆ, ಒಂದು ಆಸ್ಪತ್ರೆ, ಯಾವುದೋ ಒಂದು ಗುಂಪು ಕಟ್ಕೊಂಡು ಹೋಗಿ ನೀವು ಗಲಾಟೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಮೂಲಭೂತ ಹಕ್ಕಿನ ಹೆಸರಿನಲ್ಲಿ ನೀವು ಆ ರೀತಿ ಗುಂಡಾಗಿರಿ ಮಾಡಲಿಕ್ಕೆ ಶುರು ಮಾಡಿದ್ರೆ ಇಡೀ ದೇಶಾದ್ಯಂತ ದೊಡ್ಡದಾದಂಥ ಅರಾಜಕತೆ ಸೃಷ್ಟಿಯಾಗತ್ತೆ. ಇದನ್ನು ಅಡ್ಮಿಟ್ ಆಗಬಾರ್ದು, ಅಡ್ಮಿಟ್ ಆಗಿದೆ. ಈಗ ನೋಟಿಸ್ ಜಾರಿ ಮಾಡಿದೆ, ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ, ಪೊಲೀಸರಿಗೆ ನೋಟಿಸ್ ಜಾರಿ ಮಾಡಿದೆ, ಶಿಕ್ಷಣ ಸಚಿವರಿಗೆ ನೋಟಿಸ್ ಜಾರಿ ಮಾಡಿದೆ, ರಾಜಸ್ಥಾನ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ. ಉತ್ತರ ಕೊಡಿ ಈಗ. ಇದು ಈಗ ವಿಚಾರಣೆಗೆ ಬರ್ತದೆ. ಅಲ್ಲರಿ, ದೇಶದಲ್ಲಿ ಲಕ್ಷಗಟ್ಟಲೆ ಕೇಸ್ಗಳು, ಅತ್ಯಂತ ಅಗತ್ಯವಿರುವಂಥ ನಿಜಕ್ಕೂ ನರಳುತ್ತಾ ಇರುವಂಥ ವ್ಯಕ್ತಿಗಳ ಪ್ರಕರಣಗಳು, ಈಗ ಬೇಕಾದಷ್ಟು ಪ್ರಕರಣಗಳು ಪೆಂಡಿಂಗ್ ಇದ್ದಾವೆ. ಅಂಥದ್ರಲ್ಲಿ ಈ ರೀತಿಯಾದಂಥ ಉಲುಕೋಚಿ ಉಪದ್ವ್ಯಾಪಿ ಪ್ರಕರಣಗಳನ್ನು ನೀವು ವಿಚಾರಣೆ ತೆಗೆದುಕೊಂಡು ತಿಂಗಳುಗಟ್ಟಲೆ ಇದ್ರ ಮೇಲೆ ಸುದ್ದಿ ಮಾಡಿಕೊಂಡು ವಿಚಾರಣೆ ಮಾಡಿ ಅದಕ್ಕೆ ಹೇಳಿಕೆಯನ್ನು ಕೊಟ್ಟು ಅಬ್ಸರ್ವೇಷನ್ ಕೊಟ್ಟು ಮಾಡೋದರಿಂದ ದೇಶಕ್ಕೆ ಎಷ್ಟು ನಷ್ಟ ಅನ್ನೋದನ್ನು ಆಲೋಚನೆ ಮಾಡಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ನಾಳೆ ಒಂದು ದಿವಸ ಅಪ್ಪಿತಪ್ಪಿ ಕೋರ್ಟ್ ಹೇಳ್ಬಿಡ್ತಿಲ್ಲ, ಯಾರು ಬೇಕಾದ್ರೂ ಶಾಲೆ ಒಳಗೆ ಹೋಗ್ಬೋದು, ಅದರಲ್ಲೇನೂ ತಪ್ಪಿಲ್ಲ, ನೀವು ಒಂದು ಸಮಿತಿಯನ್ನು ಮಾಡ್ಕೊಂಡು ಹೋಗಿ ಅಂತ ಒಂದು ಸಮಿತಿ ಹೆಸರು ಮಾಡ್ಕೊಂಬಿಡೋದು, ಹೋಗಿ ನಾಳೆಯಿಂದ ಸ್ಕೂಲಿಗೆ ಹೋಗ್ತಾರೆ. ಇದೇ ರೀತಿ ವ್ಯವಸ್ಥೆ ಆಸ್ಪತ್ರೆಗೆ ಬರುತ್ತೆ, ಅದೇ ರೀತಿ ವ್ಯವಸ್ಥೆ ಮತ್ತೊಂದು ಯಾವುದೋ ಇಲಾಖೆಗೆ ಬರುತ್ತೆ. ಇದನ್ನು ಮಾಡ್ಕೊಂಡು ಹೊರಟ್ಬಿಟ್ರೆ ದೇಶ ಎಲ್ಲಿಗೆ ಹೋಗುತ್ತೆ? ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಸಂದರ್ಭ. ಯಾರೂ ಇದನ್ನು ಯೋಚನೆ ಮಾಡ್ತಾಯಿಲ್ಲ. ಈ ಮಧ್ಯೆ ಅಭಿಜಿತ್ ದೀಪ್ಗೆ ಒಂದು ದೊಡ್ಡದಾದಂಥ ದಾದಾಗಿರಿ ಹೇಳಿಕೆ ಕೊಟ್ಟಿದ್ದೆ. ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದೆ, ನಾಳೆ ನಾನು ರಾಜಸ್ಥಾನಕ್ಕೆ ಬರ್ತಾ ಇದ್ದೀನಿ, ನಮ್ಮ ಜೈಪುರ್ನಲ್ಲಿರುವಂಥ ಪ್ರೊಟೆಸ್ಟು
ಇದು ಯಾವುದು ದಿಲ್ಲಿಯ ಜಂತರ್ ಮಂತರ್ನ 10 ಪಟ್ಟು 100 ಪಟ್ಟು ದೊಡ್ಡದಿರುತ್ತೆ. ನೀವು ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅನಾಹುತಕಾರಿಯಾದಂಥ ದೊಡ್ಡದಾದಂಥ ಆಂದೋಲನ ಮಾಡ್ತೀವಿ ಅಂತ ನಿನ್ನ ಹೇಳಿಕೆ ಕೊಡು. ಎಲ್ಲಿ ಹೋದ ನಿನ್ನೆ ಇಡೀ ದಿವಸ ಬರಲಿಲ್ಲ, ಇವತ್ತು ಬೆಳಗಿನವರೆಗೂ ಒಂದು ಸುದ್ದಿ ಇಲ್ಲ, ಎಲ್ಲಿ ಓಡಿ ಹೋದ ಇವನು? ಅಂದರೆ ಈತನಿಗೆ ಭಯ ಶುರುವಾಗಿದೆ. ಹೇಗೆ ಈತ 20ನೇ ತಾರೀಕು ಟ್ರಕ್ಕಿನಲ್ಲಿ ಅಡಗಿಕೊಂಡು ಕೂತಿದ್ನೋ, ಸಂಸತ್ ಚಲೋ ಅಂತ ಈತನೇ ಹೇಳಿಕೆ ಕೊಟ್ಟದ್ದು. ಎಲ್ಲರೂ ರಸ್ತೆಯಲ್ಲಿ ಏಡ್ ತಿಂತಾಯಿದ್ರು, ಪೊಲೀಸರಿಗೆ ಹೊಡಿತಾ ಇದ್ರು, ಅರಾಜಕತೆ ಸೃಷ್ಟಿಯಾಗಿತ್ತು, ದೊಂಬಿಯಾಗಿತ್ತು, ದಂಗೆ ನಡೀತಾ ಇತ್ತು. ಈತ ಅಡಗಿಕೊಂಡು ಒಳಗಡೆ ಅವಿತುಕೊಂಡು ಕೂತಿದ್ದ ಜಾಥಾದಲ್ಲಿ. ಅಂದರೆ ಇವರೆಲ್ಲ ಪುಕ್ಕಲರು, ಬೇರೆಯವ್ರನ್ನ ಬೀದಿಗೆ ಬಿಟ್ಟು ಮಜಾ ನೋಡುವಂಥ ಜನ. ಇನ್ನು ಅಲ್ಲಿ ಒಂದು ಜಂತರ್ ಮಂತರ್ನಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ, ನಿಮ್ಗೆ ಗೊತ್ತಿರೋ ವಿಚಾರ. ಅದ್ರ ಬಗ್ಗೆ ನಾನು ಬೇಕಾದಷ್ಟು ಹೇಳ್ಬಿಟ್ಟಿದ್ದೀನಿ. ಈ ಮೀಸಲಾತಿ ವಿರೋಧಿ ಆಂದೋಲನ, ಮೀಸಲಾತಿ ಹಟಾವು ಅಂತ ಹೇಳಲ್ಲ ಅವರು. ಅವ್ರೇನು ಹೇಳ್ತಾರೆ, ಮೀಸಲಾತಿ ಅನ್ನೋದು ಈ ದೇಶದಲ್ಲಿ ನೀವು ಯಾರು ಕೊಡ್ತೀರಿ? ಹಿಂದುಳಿದ ವರ್ಗದವರಿಗೆ, ಆಮೇಲೆ ದಲಿತರಿಗೆ, ಪರಿಶಿಷ್ಟರಿಗೆ ಅವ್ರು ಕೊಡ್ತೀರಿ. ಅವರೆಲ್ಲ ಮುಖ್ಯವಾಹಿನಿಯಲ್ಲಿಲ್ಲ, ತೀರ ಬಡತನದಲ್ಲಿದ್ದಾರೆ, ಅತ್ಯಂತ ಕಷ್ಟದಲ್ಲಿದ್ದಾರೆ, ನೀಚ ಸ್ಥಿತಿಯಲ್ಲಿದ್ದಾರೆ ಅಂತ ಕೊಡ್ತಾ ಇದ್ರಿ. ಜೊತೆಗೆ ಅವರು ಹಿಂದುಳಿದಿದ್ದಾರೆ ಅನ್ನೋ ಕಾರಣ ಕೊಡ್ತೀರಿ. ನೀವು ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಟ್ಟು ಬಿಟ್ರೆ ಇದರಲ್ಲಿ ಇವರು ಬರ್ತಾರಲ್ಲ, ಇವರೇ 80% ಇದ್ದಾರೆ. ಈ ದೇಶದ ದಲಿತರು, ಈ ದೇಶದ ಪರಿಶಿಷ್ಟರು, ಈ ದೇಶದ ಹಿಂದುಳಿದ ವರ್ಗದವರೆಲ್ಲ 80% ಈ ದೇಶದಲ್ಲಿದ್ದಾರೆ. ಸವರ್ಣೀಯರು ಎಷ್ಟು ಜನ ಇದ್ದಾರೆ? ಒಂದು 5%, 6% ಸಿಗ್ಬೋದು ನಿಮಗೆ. ಉಳಿದವರು ಅಲ್ಪಸಂಖ್ಯಾತರು ಒಂದಿಷ್ಟಿದ್ದಾರೆ. ಹೀಗಿರುವಾಗ ನೀವು ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಕೊಟ್ಟುಬಿಟ್ರೆ ಅದರಲ್ಲಿ ಇವರು ಎಲ್ಲರೂ ಬಂದುಬಿಡ್ತಾರೆ. ಆ ರೀತಿಯಾದಂಥ ಸಮಾನತೆಯನ್ನು ತನ್ನಿ ಅನ್ನುವಂಥ ಹೋರಾಟ ಅದು. ಇದನ್ನು ಮೀಸಲಾತಿ ಹಟಾವೋ ಅಲ್ಲ, ಇದು ಆರಕ್ಷಣೆ ಹಟಾವೋ ಆಂದೋಲನ ಅಲ್ಲ ಅದು. ಜೊತೆಗೆ ಈಗಾಗಲೇ ಯಾರು ಮೀಸಲಾತಿಯನ್ನು ಪಡೆದಿದ್ದಾರೋ ಅವರು ಉಳಿದ ಮೀಸಲಾತಿ ಪಡೆಯಲಿಕ್ಕೆ ಯೋಗ್ಯರಾದಂಥವ್ರಿಗೆ ಅಡ್ಡಿ ಆಗ್ತಾ ಇದ್ದಾರೆ, ಅವ್ರಿಗೆ ಮೀಸಲಾತಿಯನ್ನು ಕೊಡಬಾರ್ದು. ಈಗ ಒಂದು ಜನಾಂಗ ಇದೆ, ಈಗ ನಮ್ಮ ತಂದೆ ಕಾಲದವರು ಅವರು ತೊಗೊಂಡಿದ್ದಾರೆ, ಅವ್ರ ಮಕ್ಕಳು ಅವರು ತೊಗೊಂಡಿದ್ದಾರೆ, ಮೊಮ್ಮಕ್ಕಳು ಅವರು ತೊಗೊಂಡಿದ್ದಾರೆ, ಮರಿಮಕ್ಕಳು ಅವರು ತೊಗೊಂಡು, ಹಾಗೆ ಆ ಸ್ತರಗಳನ್ನು ನಿಲ್ಲಿಸ್ಬೇಕು. ನೀವು ಕ್ರೀಮಿ ಲೇಯರ್ನ ಸರಿಯಾಗಿ ಪಾಲನೆ ಮಾಡಬೇಕು ಅಂತ ಹೋರಾಟ. ಸರ್ಕಾರ ಮಾಡಲಿಕ್ಕೆ ಅವಕಾಶನೇ ಕೊಡ್ತಾಯಿಲ್ಲ. ಆ ಗೇಟಿಗೆ ಬಂದರೆ ಅಲ್ಲಿ ಹೊಡಿತಾರೆ, ಈ ಗೇಟಿಗೆ ಬಂದರೆ ಇಲ್ಲಿ ಹೊಡಿತಾರೆ. ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರ ಬಗ್ಗೆ ಯಾರೂ ಸುದ್ದಿಯನ್ನು ಎತ್ತಾ ಇಲ್ಲ. ಅವರು ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಈ ಸಲ ಅಂದರೆ, ಈ ದೇಶದಲ್ಲಿ ಏನು ಅಂದ್ಕೊಂಡಿದ್ರು ಅಂದರೆ ಮೀಸಲಾತಿಯ ವಿರುದ್ಧ ಮಾತನಾಡುವುದು ಅಂತಂದರೆ ಜೇನುಗೂಡಿಗೆ ಕೈ ಹಾಕುವ ರೀತಿಯಲ್ಲಿ ಅದು ಅಂತ ಎಲ್ಲರೂ ಹೆದರ್ಕೊಂಡು ಓಡಾಡ್ತಾಯಿದ್ರು. ಹೇಗೆ ಪಾಕಿಸ್ತಾನ ಜೊತೆ ಯುದ್ಧ ಮಾಡಬಾರ್ದು ಅಂತ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪರಿಭಾವಿಸಿತ್ತು, ಅವರು ಅಣುಬಾಂಬ್ ಹಾಕಿಬಿಡ್ತಾರೆ ನಮ್ಮ ದೇಶದ ಮೇಲೆ ಅಂತ ಹೆದರ್ಕೊಂಡು ಓಡಾಡ್ತಾ ಇತ್ತು. ಹೇಗೆ ಚೈನಾದ ಅರುಣಾಚಲ ಪ್ರದೇಶ ಆ ಕಡೆ ಇದನ್ನು ಮಾಡಬಾರ್ದು, ರಸ್ತೆಗಳನ್ನ ಮಾಡಬಾರ್ದು, ಮಾಡಿದರೆ ಚೈನಾದವ್ರು ಬಂದು ನುಗ್ಗಿಬಿಡ್ತಾರೆ, ದೇಶದ ಮೇಲೆ ಯುದ್ಧ ಮಾಡ್ತಾರೆ ಅಂತ AK ಆಂಟನಿ ಸಂಸತ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ರೀತಿ ಮೀಸಲಾತಿಯ ವಿರುದ್ಧವಾಗಿ ಮಾತನಾಡಿದರೆ ನಮ್ಮನ್ನು ಅಟ್ಟಿಸ್ಕೊಂಡು ಹೊಡಿತಾರೆ, ನಮ್ಮಲ್ಲಿ ಎಲ್ಲರ ಮೇಲೆ SC ST ಕೇಸ್ ಹಾಕ್ತಾರೆ ಅಂತ ಇಡೀ ದೇಶದಲ್ಲಿ ಒಂದು ನರೇಟಿವ್ ಇತ್ತು. ಇಷ್ಟು ವರ್ಷ ಒಂದು ಮನಸ್ಥಿತಿ ಇತ್ತು ಈ ದೇಶದಲ್ಲಿ. ಈಗ ಇಡೀ ದೇಶದ ಜನ ದಿಲ್ಲಿಗೆ ಬರ್ತಾ ಇದ್ದಾರೆ. ಪೊಲೀಸರಿಗೆ ತಡೆಯೋಕ್ಕಾಗ್ತಾ ಇಲ್ಲ, ಸರ್ಕಾರಕ್ಕೆ ಏನು ಮಾಡಬೇಕು ತಿಳಿಯಲಾರದಂಥ ಸ್ಥಿತಿ. ಹೇಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸವಾಲುಗಳು ಬರ್ತಾ ಇದ್ದಾವೆ ಅಂದರೆ, ನಾನು ಯಾರೋ ಜ್ಯೋತಿಷ ಒಬ್ಬ ಹೇಳಿದ್ದನ್ನು ಕೇಳ್ತಾ ಇದ್ದೆ ಬೇರೆ ಯಾವುದೋ ಪಾಡ್ಕಾಸ್ಟ್ನಲ್ಲಿ. ಯಾಕೆ ಹಿಂಗಾಗ್ತಾ ಇದೆ ಅಂತ ಕೇಳಿದಾಗ ಅದು ಯಾವುದೋ ಅಷ್ಟಮ ಶನಿನೋ ಶುಕ್ರನೋ ಏನು ಹೇಳ್ತಾರೆ. ನಂಗೆ ಜ್ಯೋತಿಷ ಬರಲ್ಲ. ನಮ್ಮ ತಂದೆ ಅವ್ರ ಕುಟುಂಬದವ್ರೆಲ್ಲ ಪಂಚಾಂಗಕರ್ತರಿದ್ದರು, ಹೀಗಾಗಿ ನಮಗೆ ಜ್ಯೋತಿಷಿ ಇದ್ದದ್ದು ಜೋಶಿ ಅಂತ ನಮ್ಮ ಹೆಸರು ಬಂದದ್ದು. ಆತ ತುಂಬ ಚೆನ್ನಾಗಿ ಹೇಳ್ತಾ ಇದ್ದ. ಆಗತ್ತೋ ಬಿಡುತ್ತೋ ಬೇರೆ, ಜ್ಯೋತಿಷದಲ್ಲಿ ಒಂದಿದೆ, ಪಂಚಭವತಿ ಪಂಚನ ಭವತಿ, 5 ಆಗ್ತವೆ 5 ಆಗೋದಿಲ್ಲ. ಆಗಿದ್ದನ್ನು ಜ್ಯೋತಿಷ ಹೇಳಿದ್ದರಿಂದ ಆಗಿದ್ದಾವೆ ಅಂತ ತಿಳ್ಕೊಬೇಕು. ಆಗದೇ ಇದ್ದದ್ದನ್ನು ಬಹುಶಃ ನಮ್ಮ ಗ್ರಹಗತಿಗಳು ಸರಿ ಇಲ್ಲ, ಅದಕ್ಕಾಗಿಲ್ಲ. ಸೆಪ್ಟೆಂಬರ್ವರೆಗೂ ನರೇಂದ್ರ ಮೋದಿ ಅವರಿಗೆ ಇದೇ ರೀತಿಯ ಸಮಯ ಇದೆ. ಆದ್ದರಿಂದ ಅಮಿತ್ ಶಾ ನರೇಂದ್ರ ಮೋದಿ ಅವರು ಸೂಕ್ತವಾಗಿ ಯಾವುದೇ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳಾರದೆ ತಟಸ್ಥವಾಗಿರಬೇಕು. ಅಲ್ಲಿಗೆ ಈ ಕಾಕ್ರೋಚು ಕೂಡ ಆಗಸ್ಟ್ ಕೊನೆ ಹೊತ್ತಿಗೆ ಹೊರಟು ಹೋಗುತ್ತೆ. ಸೆಪ್ಟೆಂಬರ್ ಮೊದಲ ವಾರದ ಹೊತ್ತಿಗೆ ನಿರ್ಮೂಲನೆ ಆಗುತ್ತೆ. ಒಂದು ಅವರ ಮಧ್ಯೆ ಜಗಳಗಳು ಶುರುವಾಗಿ ಅವರು ಹೊರಗಡೆ ಹೋಗ್ತಾರೆ. ಅವರು ರಾಜಕೀಯವಾಗಿ ಅವ್ರಿಗೆ ಭವಿಷ್ಯವಿಲ್ಲ ಅಂತ ಆತ ಹೇಳ್ತಾ ಇದ್ರು. ಆಗತ್ತೋ ಬಿಡೋದು ಬೇರೆ ವಿಚಾರ, ಆತ ಹೇಳಿರೋ ವಿಚಾರವನ್ನು ತಮಗೆ ಹೇಳ್ತಾ ಇದ್ದೀನಿ. ಆದರೆ ನಾನು ಹೇಳ್ತಾ ಇರೋದು ಈ ಮೀಸಲಾತಿ ವಿರೋಧಿ ಆಂದೋಲನ ಇದೆಯಲ್ಲ, ಈ ವಿರೋಧಿ ಆಂದೋಲನಕ್ಕೆ ಒಂದು ಸರಿಯಾದಂಥ ಸಂವಾದ ಮಾಡುವ ಮೂಲಕ, ಇದು ಹೇಗಿದೆ ಅಂದರೆ ಭಾಳ ಸಂಕಷ್ಟಕರವಾದಂಥ ಸಂದರ್ಭ ಇದು. ಒಂದು ಮೀಸಲಾತಿ ಕುರಿತು ನಾವು ಚರ್ಚೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ ತಕ್ಷಣ ದಲಿತರನ್ನ ಎತ್ತು ಕಟ್ಟಲಿಕ್ಕೆ ಚಂದ್ರಶೇಖರ್ ಜಾಟವ್ ಥರದವರು, ಮಾಯಾವತಿ ಥರದವರು, ಅಖಿಲೇಶ್ ಥರದವರು, ರಾಹುಲ್ ಗಾಂಧಿ ಅವರು ತಯಾರಿರ್ತಾರೆ. ಏನಂತ ಹೇಳ್ತಾರೆ, ನೀವು ಉತ್ತರ ಪ್ರದೇಶದಲ್ಲಿ ಚುನಾವಣೆ ಗೆಲ್ಲಿಸಿದರೆ ಮೀಸಲಾತಿಯನ್ನು ನೀವು ರದ್ದು ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ. ಉತ್ತರ ಪ್ರದೇಶದ ಚುನಾವಣೆಗೂ ಕೇಂದ್ರದಲ್ಲಿ ಮೀಸಲಾತಿಯನ್ನು ರದ್ದು ಮಾಡೋಕ್ಕೆ ಸಂಬಂಧವೇ ಇಲ್ಲ. ಪಾಲಿಸಿ ಆಗಬೇಕಾಗಿದ್ದು ಸಂಸತ್ತಿನಲ್ಲಿ. ಉತ್ತರ ಪ್ರದೇಶದ ಚುನಾವಣೆಗೆ ಅದನ್ನು ಲಿಂಕ್ ಮಾಡಿಬಿಡ್ತಾರೆ.
ಹೇಗೆ 400 ಸೀಟು ಬಂದರೆ ಇವರು ಸಂವಿಧಾನವನ್ನೇ ಇದು ಮಾಡ್ತಾರೆ, ಮೂಲೋತ್ಪಾಟನೆ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ ಅಂತ ಆವಾಗ ಪ್ರೊಪಗ್ಯಾಂಡ ಮಾಡಿದ್ರು, ಅದೇ ರೀತಿಯಾದಂಥ ಈಗ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಾಗತ್ತೆ. ನರೇಂದ್ರ ಮೋದಿಯವರ ಸರ್ಕಾರ ಮೀಸಲಾತಿಯನ್ನು ರದ್ದು ಮಾಡಲಿಕ್ಕೆ ಅವರೇ ಈ ರೀತಿ ಮೀಸಲಾತಿ ವಿರೋಧಿ ಆಂದೋಲನ ಹುಟ್ಟುಹಾಕಿ ಈಗ ಅದನ್ನು ರದ್ದು ಮಾಡಲಿಕ್ಕೆ, ಮೀಸಲಾತಿಯನ್ನು ಕಡಿಮೆ ಮಾಡಲಿಕ್ಕೆ ಈ ರೀತಿಯಾದಂಥ ನಾಟಕ ಆಡ್ತಾ ಇದ್ದಾರೆ ಅಂತ ಉತ್ತರ ಪ್ರದೇಶ ಚುನಾವಣೆಯಲ್ಲಿ, ಪಂಜಾಬ್ ಚುನಾವಣೆಯಲ್ಲಿ, ಉತ್ತರಾಖಂಡ್ ಚುನಾವಣೆಯಲ್ಲಿ, ಗೋವಾ ಚುನಾವಣೆಯಲ್ಲಿ ಹಬ್ಬಿಸ್ಬಿಡ್ತಾರೆ. ಸುಮ್ಮನೆ ಇದ್ರಿ ಅಂತ ತಿಳ್ಕೊಡ್ರಿ. ಸುಮ್ಮನೆ ಇದ್ದರೆ 80% ರಿಸರ್ವೇಷನ್ ಬೇಕು, 90% ರಿಸರ್ವೇಷನ್ ಬೇಕು. ಅದಕ್ಕಿಂತ ಮಜಾ ನೋಡಿ ಹೇಗಿದೆ ಇವರು ವಾದ ಅಂತಂದರೆ, ಸರ್ಕಾರಿ ನೌಕರಿಗಳ ಸಂಖ್ಯೆ ಕಡಿಮೆಯಾಗಿದೆ, ಖಾಸಗಿ ವಲಯ ಭಾಳ ಬೆಳೆದುಬಿಟ್ಟಿದೆ, ಆದ್ದರಿಂದ ಇನ್ನು ಮುಂದೆ ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಇವರು ಹೋರಾಟ ಇದೆ. ಬಿಟ್ಟರೆ ಹಾಗೆ, ಬಿಡದೇ ಇದ್ದರೆ ಹೇಗೆ, ಅತ್ತ ದರಿ ಇತ್ತ ಪುಲಿ ಅನ್ನೋ ಹಾಗೆ ನರೇಂದ್ರ ಮೋದಿಯವರ ಸ್ಥಿತಿಯಾಗಿದೆ. ಬಟ್ ಅವರು ಇದನ್ನೆಲ್ಲ ನಿಭಾಯಿಸಬಲ್ಲ ಚಾಣಾಕ್ಷತೆ ಇದೆ. ಸಮಯವೂ ಅವ್ರಿಗೆ ಸಾಥ್ ಕೊಡಬೇಕು. ಮೇಲಿರುವಂಥ ದೇವರು ತಥಾಸ್ತು ಅನ್ನಬೇಕು, ಆಶೀರ್ವಾದ ಮಾಡಬೇಕು, ಆವಾಗ ಎಲ್ಲವೂ ಸರಿಯಾಗತ್ತೆ. ಇನ್ನು ಜೊಹರಾನ್ ಮಮ್ದಾನಿಯನ್ನು ಭೇಟಿಯಾಗಲಿಕ್ಕೆ ಈತ ರೇವಂತ್ ರೆಡ್ಡಿ ಹೋಗ್ತಾ ಇದ್ದಂಥ ಅಮೇರಿಕೆಗೆ. ಅದಕ್ಕೆ ಆತನ ಅಮೇರಿಕೆಯ ಪ್ರವಾಸವನ್ನು ರದ್ದುಗೊಳಿಸಲಿಕ್ಕೆ ಕೇಂದ್ರ ಸಚಿವಾಲಯ, ಗೃಹ ಸಚಿವಾಲಯ ಆತನನ್ನು ವಾಪಸ್ ಕರೆಸ್ಕೊಂಡು. ಮಜಾ ನೋಡಿ ಹೇಗಿದೆ. ರೇವಂತ್ ರೆಡ್ಡಿ ಹೋಗ್ತಾ ಇದ್ದದ್ದು ಅಕ್ಬರುದ್ದೀನ್ ಓವೈಸಿಯ ಮಗಳ ಮದುವೆಗೆ, ಅಸಾದುದ್ದೀನ್ ಓವೈಸಿಯ ತಮ್ಮ. 15 ನಿಮಿಷ ಕರೆಂಟ್ ತೆಗೀರಿ, ಹಿಂದೂಗಳದ ಸ್ಥಿತಿನ ಏನು ಮಾಡ್ತೀನಿ ಅಂತ ಹೇಳಿದಂಥ ಧಮಕಿ ಕೊಟ್ಟಂಥ ವ್ಯಕ್ತಿ ಅಕ್ಬರುದ್ದೀನ್ ಓವೈಸಿ, ಹೈದರಾಬಾದ್. मैं अपील करूंगा कि आप लोग निकाह मस्जिद में करें, अपने घर में मखसूस लोगों को बुलाकर खाना खिला लें और दूसरे दिन वलीमा कर लें. 3 दिन शादी खाने, कम से कम एक शादी में मैंने समझता हूं कि 1 लाख या 1.5 लाख या 50,000 तो एक शादी खाने का कम से कम किराया है. ಈತ ಇಡೀ ಮುಸಲ್ಮಾನರ ವಲಯಕ್ಕೆ ಏನು ಹೇಳ್ತಾನೆ, ಶಾದಿ ಮಹಲ್ಕು लाख रुपए देके शादी मत करो, निकाह मत करना, 3-4 लाख रुपए शादी में खर्च मत करना, दावತ್ मत करना. ಅಂದರೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಕಲ್ಯಾಣ ಮಂಟಪ ಬುಕ್ ಮಾಡಬೇಡಿ, 3-4 ಲಕ್ಷ ರೂಪಾಯಿ ಕಟ್ ಮಾಡಿ ದಾವತ್ ಊಟ ಇಡಬೇಡಿ, ಈ ರೀತಿ ದುಡ್ಡನ್ನು ಖರ್ಚು ಮಾಡಬೇಡಿ, ಪೋಲು ಮಾಡಬೇಡಿ ಅಂತ ಮುಸಲ್ಮಾನ ಸಮುದಾಯಕ್ಕೆ ಹೇಳಿ ಈತ ಮೊನ್ನೆ ಇದರೊಳಗೆ ಲಂಡನ್ನಿನಲ್ಲಿ ತನ್ನ ಮಗಳ ಮದುವೆಯನ್ನು ಮಾಡ್ದ. ಆ ಮದುವೆಗೆ ಈ ರೇವಂತ್ ರೆಡ್ಡಿ ನೋಡಿ ಹೆಂಗಿದೆ ನಮ್ಮದು. ಈ ರೇವಂತ್ ರೆಡ್ಡಿ ಎಂಥ ಅಧಿಕ ಪ್ರಸಂಗಿ ಅಂದರೆ, ಎಂಥ ಕಿಲಾಡಿ ಅಂದರೆ, ಹೋಗಿ ಜೊಹರಾನ್ ಮಮ್ದಾನಿನ ಅಮೇರಿಕಾದಲ್ಲಿ ಭೇಟಿ ಆಗೋದು ಮತ್ತು UK ಭೇಟಿ ಅಂತೆ. ಯಾವಾಗ ಈತ ಜೊಹರಾನ್ ಮಮ್ದಾನಿನ ಭೇಟಿ ಆಗಬೇಕು ಅಂತ ಮಾಡಿದಾನೋ, ಭಾರತ ಸರ್ಕಾರ ಹೇಳ್ತೀನಿ ಅಲ್ಲಿ ಹೋಗೋ ಅಗತ್ಯ ಇಲ್ಲ ಅಂತ, ಅನುಮತಿ ಪಡೆಯದೆ ಮುಖ್ಯಮಂತ್ರಿಯವರು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಾಯ್ದೆ ಇದು. ರೇವಂತ್ ರೆಡ್ಡಿ ವಾಪಸ್ ಬರಬೇಕಾದ ಅನಿವಾರ್ಯತೆ ಬಂತು. ನಮ್ಮ ರಾಜಕಾರಣಿಗಳ ಕಿಲಾಡಿತನ ಹೇಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನೆ ನಾನು ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡ್ತಾ ಮನುಸ್ಮೃತಿಯನ್ನು ಉಲ್ಲೇಖ ಮಾಡ್ತಾ ಇದ್ದೆ. ನನ್ನ ಸಾಮಾಜಿಕ ಪರಿವಾರದ ಬಂಧುಗಳೊಬ್ಬರು ಕೇಳಿದ್ರು, ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ಹೇಳಿರ್ತು. ಅದು ಭಾಳ ದೊಡ್ಡದಾದಂಥ ಸಮುದ್ರ, ಆಮೇಲೆ ಅಂಥ ವಿದ್ವಾಂಸ ನಾನಲ್ಲ. ನಾನು 4 ಸಾಲ ಓದಿದ್ದನ್ನು ಹೇಳಿದರೆ ಅದು ಬಹಳಷ್ಟು ಸಲ ತಾತ್ಪರ್ಯ ವ್ಯತ್ಯಾಸ ಆಗುವ ಸಾಧ್ಯತೆಯೂ ಇರುತ್ತೆ. ನಾನು ಭಾಳ ಸಿಂಪಲಾಗಿ ಹೇಳಬೇಕೇನೆಂದರೆ, ಇವತ್ತು ನಾವು ಮನುಸ್ಮೃತಿಯನ್ನು ಉಲ್ಲೇಖ ಮಾಡ್ತಾ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಹಿಂದೂಗಳನ್ನ, ಸನಾತನಿಗಳನ್ನ ಆರೋಪಿಸಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಮನುಸ್ಮೃತಿಯ ಪ್ರಕಾರ ಈ ದೇಶವನ್ನು ನಡೆಸ್ತಾ ಇಲ್ಲ. ಭಾಳ ಸಿಂಪಲ್ ಅದು. ಈ ದೇಶ ನಡೀತಾ ಇರೋದು ಇದು ಹಿಂದೂ ರಾಷ್ಟ್ರ. ಇಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಸೆಕ್ಯುಲರ್ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ. ರಾಷ್ಟ್ರ ಹಿಂದೂ ರಾಷ್ಟ್ರ, ಸನಾತನ ರಾಷ್ಟ್ರ. ಕಾಯ್ದೆ ಸಂವಿಧಾನ ಸೆಕ್ಯುಲರ್ ಅಂಥೇಳಿ ಇಂದಿರಾ ಗಾಂಧಿ ತಿದ್ದಿರೋದ್ರಿಂದ ಸೆಕ್ಯುಲರ್ ಆಗಿ ಉಳ್ಕೊಂಡಿದೆ. ಆದರೆ ಮನುಸ್ಮೃತಿ ಮೂಲಕ ಹಮೇ ಚಾಹಿ ಆಜಾದಿ ಮನುಧರ್ಮ ಸೆ ಆಜಾದಿ ಅಂತ ಏನು ಹೇಳ್ತಾರಲ್ಲ ಇವರು, ಮನುಸ್ಮೃತಿ ಆಜಾದಿ ಅಂತ, ಬ್ರಾಹ್ಮಣವಾದ ಸೆ ಆಜಾದಿ, ಮನುವಾದ ಸೆ ಆಜಾದಿ ಅಂತಾರಲ್ಲ. ಮನುಸ್ಮೃತಿ ಅನ್ನೋದು ಯಾವ ಕಾಲಘಟ್ಟ ಅನ್ನೋದು ನೋಡಿ, 4 ಧರ್ಮಗಳಿರ್ತವೆ: ಸನಾತನ ಧರ್ಮ, ಯುಗ ಧರ್ಮ, ಕಾಲಧರ್ಮ, ಆಪದ್ಧರ್ಮ ಅಂತೇಳಿ. ಸನಾತನ ಧರ್ಮ ಏನು ಹೇಳುತ್ತೆ? ಸತ್ಯವಂತನಾಗಿ ನಡಿ ಅಂತ ಹೇಳುತ್ತೆ, ಧಾರ್ಮಿಕನಾಗಿರು ಅಂತ ಹೇಳುತ್ತೆ, ಪ್ರತ್ಯುಪಕಾರವನ್ನು ಮಾಡು, ಯಾರಿಂದಾದರೂ ಸಹಾಯವನ್ನು ಪಡೆದರೆ ವಾಪಸ್ನೇ ಅವರಿಗೆ ಸಹಾಯವನ್ನು ಮಾಡು ಅಂತ ಹೇಳುತ್ತೆ, ಕೌಟುಂಬಿಕ ಪರಿಸ್ಥಿತಿಯನ್ನು ಭಾಳ ಚೆನ್ನಾಗಿ ನೋಡ್ಕೊ ಅಂತ ಹೇಳುತ್ತೆ, ಧಾರ್ಮಿಕವಾಗಿ ಹೇಳುತ್ತೆ. ನೀನು ಹೇಗೆ ಸತ್ಯವಂತನಾಗಿ ಬದುಕಬೇಕು, ಹೇಗೆ ಕುಟುಂಬವನ್ನು ಚೆನ್ನಾಗಿ ಸಾಕ್ಕೊಂಡು ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಬೇಕು, ಸಹಾಯ ಪಡೆದ ಮೇಲೆ ಅವರ ಸಹಾಯವನ್ನು ನೆನಪಿಸಿಕೊಳ್ಳಬೇಕು, ಪ್ರತ್ಯುಪಕಾರವನ್ನು ಮಾಡಬೇಕು. ಈ ರೀತಿ ಇದು ಕಾಲದಿಂದ ಕಾಲಕ್ಕೆ ಬದಲಾಗೋದಿಲ್ಲ. ಸತ್ಯವಂತನಾಗಿ ಹೇಳೋ ಅನ್ನೋದನ್ನು ಮುಂದಿನ ಕಾಲದಲ್ಲಿ ಸುಳ್ಳನ್ನು ಹೇಳುವಂತಾಗೋದಿಲ್ಲ. ಆವಾಗಲೂ ಸತ್ಯವನ್ನೇ ಹೇಳಬೇಕಾಗತ್ತೆ. ಉಪಕಾರ ಮಾಡಿದವನಿಗೆ ಪ್ರತ್ಯುಪಕಾರ ಮಾಡು, ಅದು ಎಲ್ಲ ಕಾಲಕ್ಕೂ ಒಂದೇ.
ಇದು ಯುಗ ಧರ್ಮ. ಆ ಮೊಟ್ಟ ಮೊದಲು ನಮಗಿದರ ಆಕರ ಗ್ರಂಥ ಏನು ನಮಗೆ? ಆಗ ನಮ್ಮ ಉಪನಿಷತ್ತುಗಳು, ನಮ್ಮ ರಾಮಾಯಣ, ಮಹಾಭಾರತ ನಮಗೇನಿದ್ದಾವೆ, ವೇದಗಳು, ಅವೆಲ್ಲ ಇದಕ್ಕೆ ಆಕರ ಗ್ರಂಥಗಳು. ಅದು ಹೇಳೋದು ಇದನ್ನೇ, ನೀನು ಭಾಳ ಇದು ಇರಬೇಕು, ಮನುಷ್ಯ ಭಾಳ ಚಾರಿತ್ರ್ಯವಂತನಾಗಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಕಾಲಕ್ಕೂ ಸಲ್ಲುವಂಥ ವಿಚಾರ. ಅದಾದಮೇಲೆ ಬರೋದು ಯುಗ ಧರ್ಮ ಅಂತ. ಯಾವ ಕಾಲಕ್ಕೆ ಏನು ಅಂತ ಅದು ತೀರ್ಮಾನ ಮಾಡುತ್ತೆ ಯುಗ ಧರ್ಮ. ಅದಕ್ಕೆ ನೀವು ಬದ್ಧರಾಗಿರ್ಬೇಕು. ಆ ಯುಗದಲ್ಲಿ ನಡೆದಂಥ ಸತ್ಯಗಳು, ಆ ಯುಗದಲ್ಲಿರುವಂಥ ಆಚರಣೆಗಳು, ಆ ಯುಗದಲ್ಲಿರುವಂಥ ಸಂಪ್ರದಾಯಗಳು. ಈಗ ಉದಾಹರಣೆಗೆ ಮೊಘಲರು ಭಾರತ ದೇಶದ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಹೆಣ್ಮಕ್ಕಳು ತಮ್ಮ ಗಂಡರು ತೀರ್ಕೊಂಡಾಗ ತಲೆ ಬೋಳಿಸ್ತಾ ಇದ್ರು. ಯಾಕೆ ಬೋಳಿಸ್ತಾ ಇದ್ರು ಅಂದರೆ ಕುರೂಪಿಯಾಗಿ ಕಾಣಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಇಲ್ಲದೆ ಹೋದರೆ ಅಗ್ನಿಗೆ ಆಹುತಿಯನ್ನು ಕೊಟ್ಟಿದ್ರು. ಅದಕ್ಕೆ ಇತಿಹಾಸದಲ್ಲಿ ಬೇಕಾದ ಸಾಕ್ಷಿಗಳಿದ್ದಾವೆ. ಸಾಮೂಹಿಕವಾಗಿ ಸತಿ ಪದ್ಧತಿಗೆ ಹೋದಂಥ ಉದಾಹರಣೆ ಇದೆ ರಾಜಸ್ಥಾನದಲ್ಲಿ. ಅದನ್ನು ಮತ್ತೆ ಪೂರ್ತಿ ಕಥೆ ಹೇಳೋ ಸಮಯ ಇಲ್ಲ. ಯಾಕೆ ಅಂದರೆ ಅವರು ನಮ್ಮ ಶೀಲಹರಣ ಮಾಡ್ತಾರೆ, ನಮ್ಮ ಮೇಲೆ ಬಲಾತ್ಕಾರ ಮಾಡ್ತಾರೆ, ಅದಕ್ಕಿಂತ ಅಗ್ನಿಗೆ ಆಹುತಿ ಆಗೋದು ಒಳ್ಳೆಯದು ಅಂತ ಮಾಡಿದ್ದು. ಅದು ಸಂಪ್ರದಾಯ ಅಲ್ಲ. ಇದೂ ಅಷ್ಟೇ, ಮುಂಡನ ಮಾಡಿಸೋದು, ಕೇಶ ಮುಂಡನ. ಯಾಕೆ ಅಂದರೆ ಚೆನ್ನಾಗಿ ಕಂಡ್ರೆ ಬೇರೆದವ್ರು ಕಣ್ಣು ಹಾಕ್ತಾರೆ, ಬೇರೆ ರಾಜ್ಯದಿಂದ ಬಂದಂಥ ಶತ್ರುಗಳು ನಮ್ಮ ಮೇಲೆ ಅತ್ಯಾಚಾರ ಮಾಡ್ತಾರೆ ಅಂತ ಮಾಡಿದ್ದು. ಕಾಲಧರ್ಮ ಅದು, ಯುಗ ಧರ್ಮ ಅದು. ಆ ಯುಗಕ್ಕೆ, ಆ ಸಂದರ್ಭಕ್ಕೆ ಸಾಂಪ್ರದಾಯಿಕವಾಗಿ ಏನು ಮಾಡಬೇಕು. ಮೂರನೇದು ಕಾಲಧರ್ಮ. ಆಚರಣೆಗಳು ಕೂಡ ಅಷ್ಟೇ. ಆಯಾ ಕಾಲಕ್ಕೆ ಅವತ್ತು ಏನು ಸರಿಯೋ ಅದನ್ನು ನಾವು ಅದನ್ನು ಪರಂಪರೆ ಅಂತ ಮಾಡ್ಕೋತೀವಿ, ಆ ಕಾಲಕ್ಕೆ ಆಚರಣೆ ಅಂತ ಮಾಡ್ಕೋತೀವಿ, ಸಂಪ್ರದಾಯ ಅಂತ ಮಾಡ್ಕೋತೀವಿ. ಅದು ಆ ಕಾಲಕ್ಕೆ ಮಾತ್ರ ಸೀಮಿತ ಇದ್ದು. ಮನುಸ್ಮೃತಿಯಲ್ಲಿ ಹೇಳಿದ್ದನ್ನೆಲ್ಲ ಇವತ್ತು ನಾವು ಪಾಲಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಉದಾಹರಣೆಗೆ ನದಿಯಲ್ಲಿ ಸ್ನಾನ ಮಾಡಿ ಬಂದು ನೀವು ಶುಚಿಯಾಗಿ ಬಂದು ದೇವರೆದುರು ಪೂಜೆ ಮಾಡಬೇಕು ಅಂತಿದೆ ಅಂತ. ಅವತ್ತು ನಲ್ಲಿ ಇರಲಿಲ್ಲ. ಆದ್ದರಿಂದ ನೀವು ನದಿಗೆ ಬಾವಿಗೆ ಹೋಗಿ ನೀರನ್ನು ಸೇದ್ಕೊಂಡು ಬಂದು ಸ್ನಾನ ಮಾಡಿ ಶೌಚವನ್ನು ಇದನ್ನು ಮಾಡಿ ಅದಾದಮೇಲೆ ಶುಚಿರ್ಭೂತರಾಗಿ ನೀವು ಭಸ್ಮವನ್ನು ಹಾಕ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ತ್ರಿಪುಂಡ ಭಸ್ಮ ಹಾಕ್ಕೊಳ್ಳಿ, ಪೂಜೆ ಮಾಡಿ ಅಂತ ಹೇಳ್ತಾಯಿದ್ರು. ನಲ್ಲಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಹೇಳಿದ್ದದು. ಅದು ಇವತ್ತಿಗಲ್ಲ. ಇವತ್ತು ನಲ್ಲಿ ಇದೆ, ನದಿಯಿಂದ ಪೈಪ್ಲೈನ್ ಹಾಕ್ಕೊಂಡಿದ್ದೀವಿ, ನೀರು ಶುಚಿಯಾಗುವುದು ಮುಖ್ಯ, ತಾತ್ಪರ್ಯ ಭಾಳ ಮುಖ್ಯ ಅಂತ. ಇನ್ನು ಆಪದ್ ಧರ್ಮ. ಆಪದ್ ಧರ್ಮ ಅಂದರೆ ಏನು? ನಾನು ಹೊರಗಡೆ ತಿನ್ನೋದಿಲ್ಲ ಅಂತ ನನ್ನೊಂದು ವ್ಯವಸ್ಥೆ ಇದೆ. ತಿನ್ನೋದಿಲ್ಲ ಅಂದರೆ ಉಪವಾಸ ಇರ್ತೀನಿ ಅಂತಲ್ಲ, ಅನಿವಾರ್ಯ ಬಂದಾಗ ಹೋಟೆಲ್ನಲ್ಲಿ ತಿನ್ನಬೇಕಾಗತ್ತೆ. ಒಬ್ಬ ಅತ್ಯಂತ ಸಸ್ಯಾಹಾರಿ ಇರ್ತಾನೆ, ಸಾಯುವಂಥ ಸ್ಥಿತಿ ಬಂದ್ಬಿಡ್ತಾನೆ, ಇನ್ನೇನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ನಾನ್ ವೆಜ್ ಎಲ್ಲೂ ಇರುತ್ತೆ, ಇನ್ನೇನು ಒಂದು ಕ್ಷಣಾರ್ಧದಲ್ಲಿ ಸತ್ತೋಗ್ಬಿಡ್ತಾನೆ ಅವನು. ಅವಾಗ ಬದುಕಲಿಕ್ಕೆ ಅವನಿಗೆ ಆ ಮಾಂಸವೇ ಆತನಿಗೆ ಆಹಾರ ಆಗಬಹುದು. ಅಂದರೆ ಆಪತ್ ಸಂದರ್ಭದಲ್ಲಿ ನೀವು ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡುವಂಥ ಧರ್ಮ ಅಂದರೆ ಅನುಕೂಲ ಸಿಂಧು ಅಂತ. ಇದೆಲ್ಲವೂ ಕೂಡ ಇದನ್ನು ರಾಹುಲ್ ಗಾಂಧಿಗೆ ತಾತ್ಪರ್ಯವನ್ನು ನಾವು ಹೆಂಗೆ ಹೇಳೋದು ಸ್ವಾಮಿ? ರಾಹುಲ್ ಗಾಂಧಿ ಅದನ್ನು ಮೊದಲೇದಾಗಿ ಆತನ ಮನುಸ್ಮೃತಿ ಅಂತಲೇ ನಾನು ಯಾರೋ ಒಂದು ಭಾಳ ಚೆನ್ನಾಗಿ ಹೇಳಿದರು. ಆತ ಒಂದೇ ಒಂದು ಸಾಲನ್ನು ಹಿಂದಿಯಲ್ಲಿ ಬರೆದು ತೋರಿಸ್ಬಿಡ್ಲಿ, ನಾನು ಮಾತಾಡೋದನ್ನು ಬಿಟ್ಬಿಡ್ತೀನಿ ಅಂತ ಒಬ್ರು ಯಾರೋ ಹೇಳ್ತಾಯಿದ್ರು. ಬರಲಿಕ್ಕೆ ಸಾಧ್ಯ ಇಲ್ಲ ಆತನಿಗೆ, ಬರವಣಿಗೆ ಇಲ್ಲ ಅವನಿಗೆ ಇನ್ನು ಮನುಸ್ಮೃತಿಯ ತಾತ್ಪರ್ಯವನ್ನು ಹೇಳು ಅಂದರೆ ಎಲ್ಲಿಂದ ಹೇಳಲಿಕ್ಕೆ ಸಾಧ್ಯ? ಯಾರು ಹೇಳ್ಕೊಡ್ತಾರೆ? ಆತ ಹೇಳ್ಕೊಟ್ಟದ್ದೇನು ಅವನಿಗೆ? ಏನಂತ ಹೇಳ್ಕೊಡೋದು? ಹೆಣ್ಮಕ್ಳ ಮೇಲೆ ಶೋಷಣೆ, ಮುಂಚೆ ತಂದೆಯಿಂದ ಶೋಷಣೆ, ಅದಾದಮೇಲೆ ಗಂಡನಿಂದ ಶೋಷಣೆ, ಅದಾದಮೇಲೆ ಮಕ್ಕಳು ಶೋಷಣೆ ಮಾಡ್ತಾರೆ. ಯಾವಾಗಲೂ ಇತರರ ನೆರಳಾಗಿ ಹೆಣ್ಮಗಳು ಯಾಕಿರಬೇಕು, ಅವಳು ಸ್ವತಂತ್ರಳಾಗಬೇಕು ಅಂತ ಆತ ನಿನ್ನೆ ಭಾಷಣ ಮಾಡ್ತಾಯಿದ್ದ. ಪಕ್ಕದಲ್ಲಿ ಬುರ್ಕ ಹಾಕ್ಕೊಂಡು ಹುಡುಗಿ ನಿಂತಿದ್ಲು. ಈ ರೀತಿಯ ವಿರೋಧಾಭಾಸಗಳ ಮಧ್ಯೆ ಈತ ಸ್ಟಾರ್ ಆಗ್ತೀನಿ, ನಾನು ವಿದ್ಯಾರ್ಥಿಗಳಿಗೆ ಬುದ್ಧಿ ಹೇಳ್ತೀನಿ ಅಂದರೆ ಏನಂತ ಹೇಳೋಣ? ಈ ದೇಶದಲ್ಲಿ ಏನೇನು ನಡೀತವೆ, ಎಷ್ಟು ಮಾತಾಡಿದ್ರು ಕಡಿಮೆ. ಮತ್ತು ಮಧ್ಯಾಹ್ನದ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ನಾನೊಬ್ಬ ಅತ್ಯಂತ ಸಾಧಾರಣ ಪಾಮರ, ನನಗೆ ಗೊತ್ತಿರುವಷ್ಟು ವಿಷಯಗಳನ್ನು ಹೇಳ್ತೀನಿ. ತಪ್ಪಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೋಬೇಕು. ಒಂದಷ್ಟು ಜನ ಭಾಳ ಕೆಟ್ಟದಾಗಿ ಕಮೆಂಟ್ ಮಾಡಿದರು, ಬೇಸರ ಆಯಿತು. ಹೇಳುವ ಪ್ರಯತ್ನವನ್ನು ಅತ್ಯಂತ ನಿಷ್ಠೆಯಿಂದ ಹೇಳುವ, ಪ್ರಾಮಾಣಿಕವಾಗಿ ಹೇಳುವ ಪ್ರಯತ್ನ ಮಾಡಿರ್ತೀನಿ. ಅದನ್ನು ತಾವು ಕೂಡ ಅರ್ಥ ಮಾಡ್ಕೋಬೇಕು. ಎಲ್ಲರೂ ವಿದ್ವಾಂಸರಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಗೆ ಎಷ್ಟು ಕೊಟ್ಟರೆ ತನ್ನ ಮೇಧಾಶಕ್ತಿಯನ್ನು ಅದನ್ನು ಬಳಸಿರ್ತೀವಿ. ಅದನ್ನು ಮೀರಿ ನಮ್ಮಿಂದ ನಿರೀಕ್ಷೆ ಮಾಡಿದರೆ ಏನು ಮಾಡಲಿಕ್ಕೆ? ಎಲ್ಲ ರಂಗದಲ್ಲಿ, ಎಲ್ಲ ವಿಷಯದಲ್ಲಿ, ಕಾನೂನಿನಲ್ಲಿಯೂ ಪಾರಂಗತ, ವೈದ್ಯಕೀಯ ವಿಷಯದಲ್ಲಿಯೂ ಪಾರಂಗತ, ಶಿಕ್ಷಣದಲ್ಲಿಯೂ ಪಾರಂಗತ, ವೇದದಲ್ಲಿಯೂ ಪಾರಂಗತ ಆಗಲಿಕ್ಕೆ ಒಂದು ಸಣ್ಣ ಜನ್ಮದಲ್ಲಿ ಹೆಂಗೆ ಸಾಧ್ಯ ಸ್ವಾಮಿ? ಗೊತ್ತಿರೋದನ್ನು ಹೇಳ್ತೀವಿ. ಚೆನ್ನಾಗಿದ್ದರೆ ಒಪ್ಕೊಳ್ಳಿ, ಇಲ್ಲದೆ ಹೋದರೆ ಕೆಟ್ಟದಾಗಿ ಮಾತಾಡೋದನ್ನಾದರೂ ದಯವಿಟ್ಟು ನಿಲ್ಲಿಸಿ. ನಮಸ್ಕಾರ.